ಪೂರ್ವಜರಿಂದಲೂ ನಮಗೆ ಸಿಗಬೇಕಾದ ಹೊಲಕ್ಕೆ ತಕರಾರು ತೆಗೆದು ತಮ್ಮದೇ ಆದ ಕೋರ್ಟಿನಲ್ಲಿ ದಾವೆ ಹಾಕಿದ್ದಾನೆ ಆ ಮುಠಳ ರಘುನಂದನ್. ವಾದ ಪ್ರತಿವಾದದಲ್ಲಿ ಆ 3 ಎಕರೆ ಹೊಲ ಈ ನರಪಶು ಲಕ್ಷ್ಮೀ ನರಸಿಂಹಗೌಡನ ವಶವಾದರೆ ಇಲ್ಲ ಎನ್ನುವ ಪ್ರಶ್ನೆ ಇಲ್ಲ. ಸಿಗಲೇಬೇಕಾ? ನನಗೆ ಸಿಗಲೇಬೇಕು. ಎಲ್ಲವೋ ರಘುನಂದನ್, ನೀನು ಹಿಡಿದಿರುವ ಅಡ್ವೊಕೇಟರ್ ನನ್ನ ಭದ್ರಕೋಟೆಯಲ್ಲಿ ಅವನನ್ನು ಇಟ್ಕೊಂಡು ರಹಸ್ಯವಾಗಿ ನಾನು ನಡೆಸುತ್ತಿರುವ ಕಪಟ ನಾಟಕ ನಿರಾಧಾರನಾದ ನಿನಗೆ ಎಲ್ಲಿ ಅರ್ಥವಾಗಬೇಕು? ನಿಮ್ಮ ತಾತ ಬಡ ಮುದುಕ ನನ್ನ ಪಿತನಿಗೆ ವಿಷಪ್ರಾಶನ ಮಾಡಿಸಿ ವಿಲವಿಲನೆ ಒದ್ದಾಡಿ ವಿಧಿವಶ ಮಾಡಿದವನಿಗೆ ವಿಷಪ್ರಾಶನ ಮಾಡಲಾರೆ. ವಿಜ್ಞಾಪನೆಯಲ್ಲಿ ವಿದ್ವಾಂಸನ ಹಾಕಿ ವಕಾಲತ್ತು ವಹಿಸುವ ನಿನ್ನ ವಕೀಲಗೆ ಕಾಸು ಕೊಟ್ಟ ಆ 3 ಎಕರೆ ಹೊಲವನ್ನ ನನ್ನ ಕೈವಶ ಮಾಡಿಕೊಳ್ತೀನಿ. ನನ್ನಂತೆ ಉಪಕಾರದಲ್ಲಿ ಉಗ್ರ ರೂಪ ತಾಳುತ್ತಿರುವ ನಿಮಗ್ರ ಸಮಗ್ರ ಸಂಸಾರವನ್ನೇ ಸರ್ವನಾಶ ಮಾಡಿಯೇ ಹೇಗೆ ನಿಮ್ಮನ್ನು ಅಂತ್ಯ ಮಾಡಬೇಕೆನ್ನುವುದು ಈ ಉಗ್ರ ನರಸಿಂಹನಿಗೆ ಚೆನ್ನಾಗಿ ಗೊತ್ತು. ನನಗೆ ಉಪಾಯವಾಗಿ ಬಣ್ಣಿಸುವುದು ಗೊತ್ತು, ನಟನೆಯಲ್ಲಿ ನಗುತ್ತಾ ವರ್ಣಿಸುವುದು ವಿರೋಧಿಗಳನ್ನ ಮಣ್ಣಲ್ಲಿ ಮಣ್ಣು ಮಾಡುವುದು ಗೊತ್ತು. ನಟನೆಯಲ್ಲಿ ನಟರಾಜ ನಟ ಭಯಂಕರನೆಂದು ನಾಮಾಂಕಿತನಾದ ಈ ಲಕ್ಷ್ಮೀ ನರಸಿಂಹಗೌಡನ ನಾಟಕ ಬಲ್ಲವರಿಗೆ ಮಾತ್ರ ಗೊತ್ತು.